welcome back to my YouTube channel. So ಈ ವಿಡಿಯೋಸ್ ಆಲ್ ಅಬೌಟ್ ರ್ಯಾಂಡಮ್ ವೀಕೆಂಡ್ ವ್ಲಾಗ್. ಸೊ ಈ ವೀಕೆಂಡ್ ನಾನು ಇಲ್ಲಿಂದ ನಾನು ನಮ್ಮ ಮಮ್ಮಿ ಮನೆಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ನಾಳೆ ಸಂಡೇ ಆಗಿದ್ದರಿಂದ ನಾಳೆನೇ ನಮಗೆ ಫ್ರೀ ಆಗ್ಬೋದು. ಸೊ ಹಾಗಾಗಿ ನಾಳೆ ಶಾಪಿಂಗ್ ಹೋಗೋದಿದೆ. ಏನು ಶಾಪಿಂಗ್ ಅಂತಂದರೆ ನೆಕ್ಸ್ಟ್ ಮಂತ್ ನನ್ನ ಕಸಿನ್ದು ಮದುವೆ. ಸೊ ಮದುವೆಗೆ ಲೆಹೆಂಗಾ ಶಾಪಿಂಗ್ ಮಾಡಬೇಕು. ಸೊ ನಾನು ನಮ್ಮ ಅತ್ತಿಗೆ ಇಬ್ಬರೂ ಹೋಗೋಣ ಅಂತ. ಸೊ ವಿಡಿಯೋ ಹೇಗೆ ಹೋಗುತ್ತೆ ಆ್ಯಂಡ್ ಏನು ತೊಗೊತೀವಿ. ಸೊ ನಾನು ಲೆಹೆಂಗಾ ತೊಗೊಳ್ಳೋಣ ಅಂತ ಇದ್ದೀನಿ. ಸೊ ನಮ್ಮ ಅತ್ತಿಗೆ ಫ್ಯಾನ್ಸಿ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ನೋಡೋಣ ನಾನು ಸೀರೆ ತೊಗೊಳ್ಳೋದಾ ಲೆಹೆಂಗಾ ತೊಗೊಳ್ಳೋದಾ ಅಂತ. ಬಟ್ ಲೆಹೆಂಗಾನೇ ತೊಗೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಸ್ಯಾರಿ ಇಷ್ಟ ಆದರೆ ಸ್ಯಾರಿ ಕೂಡ ತೊಗೊಳ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಕಮ್ ಲೆಟ್ಸ್ ಗೋ. ಸೊ ಇವತ್ತು ಸೆಕೆಂಡ್ ಡೇ. ನಿನ್ನೆ ಬಂದೆ ಬಟ್ ಎಲ್ಲೂ ಹೋಗೋಕ್ಕಾಗಿಲ್ಲ. ಆಲ್ರೆಡಿ ನಾನು ಬಂದಿದ್ದೆ 8:30 ಆಗಿತ್ತು. ಸೊ ಹಾಗಾಗಿ ಇವತ್ತು 2 ಫಂಕ್ಷನ್ ಇದೆ. ಸೊ ಫಂಕ್ಷನ್ಗೆ ಹೊರಟಿದ್ದೀವಿ ಆ್ಯಂಡ್ ಬ್ಯಾಂಗ್ಳೂರು ಚಳಿ ಸಿಕ್ಕಾಬಟ್ಟೆ. ಸೊ ಫುಲ್ಲು ಜಾಕೆಟ್ಸ್ ಇಲ್ದಿರ ಎಲ್ಲೂ ಹೋಗೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಪೂಜೆಗೆ ಹೋಗಿದ್ರು. ಸೊ ಫಸ್ಟ್ ಪೂಜೆ ಫಂಕ್ಷನ್ ಬಂದು ಅಯ್ಯಪ್ಪ ಸ್ವಾಮಿ ಪೂಜೆ. ಸೊ ನಮ್ಮ ಮಮ್ಮಿ ಡ್ಯಾಡಿ ಫಂಕ್ಷನ್ಗೆ ಹೋಗಿದ್ರು. ಸೊ ನಾನು ಹೋಗೋ ಹಾಗೆ ಇರಲಿಲ್ಲ ಆ್ಯಸ್ ಐ ವಾಸ್ ಆನ್ ಮೈ ಪೀರಿಯಡ್ಸ್. ಸೊ ಅಂಟಿಲ್ ದೆನ್ ಇಟ್ಸ್ ಮೈ ವೇಟಿಂಗ್ ಸೀನ್ಸ್. ಏನು ಮಾಡೋದು ಕಾರಲ್ಲಿ, ಇಟ್ ವಾಸ್ ಬೋರಿಂಗ್ ಆ್ಯಂಡ್ ಬೇಗನೆ ಬಂದರು. ಬಟ್ ಸ್ಟಿಲ್ ಐ ಹ್ಯಾಡ್ ಲಾಟ್ಸ್ ಆಫ್ ಟೈಮ್. ಸೊ ಅದು ಇವಾಗ ಇಲ್ಲಿ ಮುಗಿಸ್ಕೊಂಡು ಆ್ಯಂಡ್ ಇನ್ನೂ ಒಂದು ಕಡೆ ಫಂಕ್ಷನ್ಗೆ ಹೋಗಬೇಕು. ಆ್ಯಂಡ್ ವಾಟ್ ಐ ನೋಟಿಸ್ಡ್ ಇಸ್ ದಟ್ ನನ್ನ ಸ್ಕಿನ್ ಹೇಗೆ ಆಗ್ತಾಯಿದೆ ಅಂತ. ಆ್ಯಕ್ಚುಲಿ ತುಂಬಾ ಇವಾಗ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಐ ಡೋಂಟ್ ನೋ ವೈ ಅಂತ. ಪಿಂಪಲ್ಸ್ ಆಗಿದ್ದು ಮಾರ್ಕ್ಸ್ ಕೂಡ ಹಾಗೆ ಉಳಿತಾ ಇದೆ. ಸೊ ಮುಂಚೆ ಎಲ್ಲ ಅಂತಂದರೆ ಪಿಂಪಲ್ಸ್ ಬಂದರೂ ಕೂಡ ಮಾರ್ಕ್ ಉಳಿತಿರ್ಲಿಲ್ಲ. ಸಿ ಅವು ಮೈ ನೋಸ್ ಇಸ್ ಲುಕಿಂಗ್. ಸೊ ಕರೆಕ್ಟಾಗಿ ನೋಸ್ ಮೇಲೇ ಪಿಂಪಲ್ ಆಗಿದೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಫಾರ್ ಮೈ ಪೀರಿಯಡ್ಸ್ ಅಂತ. ಸೊ ಕಮ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ಲೇಸ್. ರೆಡ್ ಕಾರಲ್ಲಿ ಅದು ಅಲ್ಲಿ ನಿಂತೋಗ್ಬಿಡುತ್ತೆ ಮಣಿ. ಆಯ್ತು ಮೈ ಯೂಟ್ಯೂಬ್ ಚಾನೆಲ್. ಆಯ್ತು ಇಲ್ಲೈತಿ ಮಮ್ಮಿ ಕೂರಿಸ್ಕೊಡು. ಸ್ಟೇಟಸ್ ಹಾಕೊಳಕ್ ಮನೆ ಅದು ಯಾವ್ದು ಹಾಕಿರಿ ನೋಡ್ದ ನೀನು ಮಾತಾಡಿದಿಲ್ಲ. ಯಾವ್ದು ಹಾಕಿದ್ರಿ? ಅಯ್ಯೋ ಮರ್ತೋಗ್ಬಿಟ್ಟೆ ವಿಡಿಯೋ ಮಾಡೋದು. ಪವನ್ ಹೇಳು. ಅಲ್ಲ ನೀವು ಆಡೋದು ನೀವು. ಸೊ ಟುಡೇ ಇಸ್ ನೆಕ್ಸ್ಟ್ ಡೇ. ನಾನು ಸ್ಯಾಟರ್ಡೆ ಆ್ಯಕ್ಚುಲಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡು ಹೋದೆ. ಬಟ್ ಶಾಪಿಂಗ್ ಹೋಗೋಕ್ಕಾಗಿಲ್ಲ. ಬಿಕಾಸ್ ಚಿಕ್ಕಪೇಟೆಯಲ್ಲಿ ತೊಗೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದು. ಬಿಕಾಸ್ ಚಿಕ್ಕಪೇಟೆ ಅಂತಂದರೆ ಸೊ ಜಾಸ್ತಿ ಒಂದೇ ಸ್ಟ್ರೀಟಲ್ಲಿ ಜಾಸ್ತಿ ಅಂಗಡಿ ಇರುತ್ತೆ ಆ್ಯಂಡ್ ನಮಗೆ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಬಿಕಾಸ್ ಇದು ನನ್ನ ಕಸಿನ್ ಮದುವೆ ಆ್ಯಂಡ್ ನನಗೆ ನಾನು ಒಂದು ಸತಿ ಹಾಕ್ಕೊಂಡಿದ್ದ ಬಟ್ಟೆನ ಇನ್ನೂ ಒಂದು ಸತಿ ಹಾಕ್ಕೊಳ್ಳೋಕ್ಕೆ ನಂಗೆ ಇಷ್ಟ ಆಗಲ್ಲ. ಗೊತ್ತಿಲ್ಲ ಯಾಕೆ ಅಂತ. ಬಿಕಾಸ್ ಎಲ್ಲ ನೋಡಿರ್ತಾರೆ ಆ್ಯಂಡ್ ಅದೇ ರಿಪೀಟೆಡ್ ಔಟ್ಫಿಟ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನನಗೆ ತುಂಬ ಜಾಸ್ತಿ ಪ್ರೈಸ್ ಬೇಡ ಅಂತ. ಯಾಕಂದರೆ ನಾನು ಒಂದೇ ಸತಿ ಹಾಕ್ಕೊಳ್ಳೋದ್ರಿಂದ ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು ಒಂದು ಲೆಹೆಂಗಾ ತೊಗೊಳ್ಳೋಣ ಅಂತ ಹೋಗಿದ್ದೆ, ಒಂದು ರಿಸೆಪ್ಷನಿಗೆ ಅಂತ. ಬಟ್ ಅಲ್ಲಿ ನನಗೆ ಇಷ್ಟ ಆಯಿತು. ಸೊ 2 ತೊಗೊಂಡೆ. ಒಂದು ರಿಸೆಪ್ಷನ್ಗೆ ಹಾಕ್ಕೊಳ್ಳೋಣ ಅಂತ ಆ್ಯಂಡ್ ಒಂದು ಮುಹೂರ್ತಕ್ಕೆ ಹಾಕ್ಕೊಳ್ಳೋಣ ಅಂತ. ಸೊ ಇದು ಬಂದುಬಿಟ್ಟು ಫಸ್ಟದು ಔಟ್ಫಿಟ್. ಇದು ರಿಸೆಪ್ಷನಿಗೆ ಅಂತ ತೊಗೊಂಡೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸೊ 1 ನಿಮಿಷ ಐ ವಿಲ್ ಶೋ ಯು. ಓಕೆ. ಸೊ ಇದು ಬಂದು ಫಸ್ಟ್ ಔಟ್ಫಿಟ್. ಇದು ರಿಸೆಪ್ಷನಿಗೆ ಅಂತ ತೊಗೊಂಡೆ. ಸೊ ಇಯರ್ ಹೌ ಇಟ್ ಲುಕ್ಸ್. ಸೊ ನಾನು ಸ್ವಲ್ಪ ಸಿಮಿಲರ್ ಆಗಿ ಇದೇ ಥರ ಪ್ಯಾಟ್ರನಲ್ಲಿ ಬೇಕು ಅಂತ ಹುಡುಕ್ತಾ ಇದ್ದೆ ಆ್ಯಂಡ್ ಫೈನಲಿ ಐ ಗಾಟ್ ಇಟ್. ಸೊ ಇದರಲ್ಲಿ ಸ್ವಲ್ಪ ಚಮಕಿ ಇರೋದ್ರಿಂದ ಅಲ್ಲಲ್ಲಿ ಆ್ಯಂಡ್ ಈ ಪ್ಯಾಟ್ರನ್ ನನಗೆ ತುಂಬ ಇಷ್ಟ ಆಯಿತು. ನನಗೆ ಟಿಶ್ಯೂ ಮೇಲೆ ಕೆಳಗಡೆ ವರ್ಕ್ ಇರೋ ಥರ ಬೇಕಿತ್ತು. ಸೊ ಅದೇ ಎಕ್ಸಾಕ್ಟಾಗಿ ಸಿಕ್ಕಿಲ್ಲ. ಬಟ್ ಇದು ನನಗೆ ಸಿಕ್ತು. ಆ್ಯಂಡ್ ಇದರಲ್ಲಿ ಆನಿಯನ್ ಕಲರ್ ಕೂಡ ಇತ್ತು. ಬಟ್ ಆನಿಯನ್ಗಿನ ಸ್ವಲ್ಪ ರಿಸೆಪ್ಷನ್ಗಾದ್ರಿಂದ ಸ್ವಲ್ಪ ಬ್ರೈಟಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಐ ಟುಕ್ ದಿಸ್. ಸೊ
ನಂಗೆ ಗೊತ್ತಿಲ್ಲ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ, ಬಟ್ ನಂಗಂತೂ ಇದು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ತುಂಬ ಅಂಗಡಿಲಿ ಕೇಳಿದೆ, ನನ್ನ ಹತ್ರ ಪ್ಯಾಟ್ರನ್ ಇದ್ದಿದ್ದು ತೋರಿಸ್ಬಿಟ್ಟು ನಾನು ಕೇಳಿದೆ, ಐ ವಾಂಟ್ ಸಿಮಿಲರ್ ಕೈಂಡ್ ಆಫ್ ಡ್ರೆಸ್ ಅಂತ. ಬಟ್ ತುಂಬ ಕಡೆ ಸಿಗಲಿಲ್ಲ ಆ್ಯಂಡ್ ಫೈನಲಿ ಐ ಗಾಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಐ ಡೋಂಟ್ ನೋ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಮದುವೆಯಲ್ಲಿ ಹಾಕೊಂಡ್ಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಯು ಒನ್ಸ್ ಅಷ್ಟೇ. ಆ್ಯಂಡ್ ಇದಕ್ಕೆ ದಿಸ್ ಇಸ್ ಬ್ಲೌಸ್, ಆ್ಯಂಡ್ ಬ್ಲೌಸಲ್ಲಿ ಆಲ್ರೆಡಿ ವರ್ಕ್ ಇದೆ ಆ್ಯಂಡ್ ಜಸ್ಟ್ ಇದನ್ನ ಅಟ್ಯಾಚ್ ಮಾಡಬೇಕು. ಸೊ ನೋಡಬೇಕು ಇದು ಹೇಗೆ ಹೊಲಿಸ್ಕೋಬೋದು ಅಂತ. ನನಗೆ ಫುಲ್ ಕಾಲರ್ ಇಟ್ಕೊಂಡು ನೆಕ್ ಕವರ್ ಮಾಡ್ಕೊಂಡು ಹೊಲಿಸ್ಕೊಳ್ಳೋಣ, ಸೊ ದಟ್ ನಾನು ಓಣಿನ ಸ್ಕಿಪ್ ಮಾಡೋಣ ಅಂತ. ಬಿಕಾಸ್ ಇದು ಎಲ್ಲೋ ಇದೆ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಕಾಲರ್ ಕೊಟ್ಟು ಫುಲ್ ಹಿಂದೆ ಬಟನ್ ಬರೋ ಥರ. ಸೊ ಐ ಡೋಂಟ್ ನೋ ಹೆಂಗೆ ಬರುತ್ತೆ ಅಂತ. ಸೊ ಓಣಿನ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ರಿಸೆಪ್ಷನ್ಗೆ ಓಣಿ ಹಾಕ್ಕೊಂಡು ಮತ್ತೆ ಅದು ಹಾಕ್ಕೊಂಡು ಮತ್ತೆ ಮುಹೂರ್ತಕ್ಕೂ ಅದೇ ಥರ ಪ್ಯಾಟ್ರನ್ನಲ್ಲಾದರೆ ಸ್ವಲ್ಪ ಸೇಮ್ ಅನಿಸುತ್ತೆ ಅಂತ. ಸೊ ಮುಹೂರ್ತಕ್ಕೆ ದಿಸ್ ಇಸ್ ಹೌ ಮೈ ರಿಸೆಪ್ಷನ್ ಡ್ರೆಸ್. ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಜಸ್ಟ್ ಲವ್ ದಿಸ್. ವಾವ್! ಆ್ಯಂಡ್ ದಿಸ್ ಇಸ್ ದ ಓಣಿ ಫಾರ್ ದಿಸ್. ಆ್ಯಂಡ್ ಇದು ಮುಹೂರ್ತಕ್ಕೆ ಅಂತ ತಗೊಂಡೆ. ಆ್ಯಂಡ್ ಇದು ಸ್ವಲ್ಪ ಸಿಂಪಲ್ ಆಗಿದೆ. ಆ್ಯಂಡ್ ಇದರಲ್ಲಿ ನಾನು ವೈಟ್ ಕಲರ್ ವೈಟ್ ಕಲರ್ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ವೈಟ್ ತುಂಬ ಸಿಂಪಲ್ ಆಗಿತ್ತು. ಸಿಂಪಲ್ ಅಂತ ಅನಿಸುತ್ತೆ ಅಂತ ಹೇಳಿದ್ರು ನಮ್ಮ ಮಮ್ಮಿ. ಸೊ ಆ್ಯಂಡ್ ಇದು ದಿಸ್ ಇಸ್ ಹೌ ಇಟ್ ಇಸ್. ನವಿಲಿದೆ ಆ್ಯಂಡ್ ಜಿಂಕೆ ಇದೆ. ಸೊ ಆ್ಯಕ್ಚುಲಿ ನನಗೆ ನವಿಲು, ಜಿಂಕೆ ಇದೆಲ್ಲ ಇದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಡ್ರೆಸ್ ಇಸ್. ಕಾಣಿಸ್ತಾ ಇದೆಯಾ ಫುಲ್ಲು? ಸೊ ಇದು ಬಾರ್ಡರ್, ಆ್ಯಂಡ್ ಇದರಲ್ಲೇ ದೊಡ್ಡ ಬಾರ್ಡರ್ ಸಾರಿ. ಸೊ ಇವಾಗ ವೆದರ್ ಹಿಂಗಿರೋದ್ರಿಂದ ಕೋಲ್ಡು, ನೆಗಡಿ, ಕಾಫ್ ಎಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಸೊ ನನಗೆ ಇದರಲ್ಲೇ ದೊಡ್ಡ ಬಾರ್ಡರ್ ಬರುತ್ತೆ ಅಲ್ಲ, ಅದು ಎಲ್ಲರೂ ಹಾಕ್ಕೊಳ್ತಾರೆ. ಆ್ಯಂಡ್ ನನಗೆ ಆ ಥರ ಪ್ಯಾಟರ್ನ್ ಇಷ್ಟ ಇಲ್ಲ. ಅದು ಅನಾರ್ಕಲಿ ಏನದು ಕಲಂಕಾರಿ, ಸಾರಿ ಅನಾರ್ಕಲಿ ಅಲ್ಲ ಕಲಂಕಾರಿದು. ಸೊ ಅದು ನನಗೆ ಅದು ಬೇಡ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಿಕಾಸ್ ಬಾರ್ಡರ್ ಚಿಕ್ಕದಿರೋದ್ರಿಂದ ನಂಗೆ ಇಷ್ಟ ಆಯಿತು. ಆ್ಯಂಡ್ ಪ್ರಿಂಟ್ ಇಸ್ ಆಲ್ಸೋ ನೈಸ್. ಸೊ ಜಿಂಕೆ ಇದೆ ಆ್ಯಂಡ್ ಪಿಕಾಕ್ ಕೂಡ ಇದೆ. ಸೊ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ನನ್ನ ಹತ್ರ ಈ ಥರ ಕಲರ್ ಇಲ್ಲ, ಗ್ರೀನ್. ಸೊ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಇದು ಬಂದು ಇದ್ರದ್ದು ವೇಲು. ಮುಹೂರ್ತಕ್ಕೆ ಇದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇದು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಆ್ಯಂಡ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರುತ್ತೆ. ರಿಸೆಪ್ಷನ್ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿರಬೇಕು, ಆ್ಯಂಡ್ ಮುಹೂರ್ತಕ್ಕೆ ಅಲ್ವಾ ಸ್ವಲ್ಪ ಸಿಂಪಲ್ ಆಗಿದ್ದರೆ ಸಾಕು. ಸೊ ದಿಸ್ ಇಸ್ ಹೌ ಇಟ್ ಈಸ್. ಆ್ಯಂಡ್ ಬ್ಲೌಸ್ ಬಂದ್ಬಿಟ್ಟು ಸೇಮ್ ಫುಲ್ ಪಿಕಾಕ್ ಮತ್ತು ಈ ಗ್ರೀನ್, ಪಿಸ್ತಾ ಗ್ರೀನ್ ಕಲರ್. ಈ ಡ್ರೆಸ್ ಒಂದು ತಗೊಂಡೆ. ಆ್ಯಕ್ಚುಲಿ ನಾನು ಇದನ್ನ ಯಾವಾಗ ಗೊತ್ತು ಆರ್ಡರ್ ಮಾಡಿದ್ದು, ಲಾಸ್ಟ್ ಮಂತ್ ನಮ್ಮ ಬರ್ಡೇ ಆಯಿತು ಡಿಸೆಂಬರಲ್ಲಿ. ಸೊ ಆಲ್ಮೋಸ್ಟ್ ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದು ಏನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸುಮ್ಮನೆ ಎಂತಕ್ಕೆ ಇನ್ವೆಸ್ಟ್ ಮಾಡ್ಕೊಳ್ಳೋದು ಆನ್ಲೈನ್ ಮೇಲೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಇದು ಬಂತು. ಆ್ಯಕ್ಚುಲಿ ಇದು ಹೆಂಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಏನಂದರೆ ಅದು ಕ್ಯಾನ್ಸಲ್ ಮಾಡಿದ್ದೆ ಆ್ಯಂಡ್ ಅದ್ರದ್ದು ಅಮೌಂಟು ವಾಪಸ್ ಬಂದಿರಲಿಲ್ಲ ಆ್ಯಂಡ್ ಅದ್ರದ್ದು ಸ್ಟೇಟಸ್ ಕೂಡ ತೋರಿಸ್ತಿರ್ಲಿಲ್ಲ. ಬೈ ದ ವೇ ಇದನ್ನ ನಾನು ಅಮೆಝಾನಲ್ಲಿ ತಗೊಂಡಿದ್ದು. ಆ್ಯಂಡ್ ಅದು ಸ್ಟೇಟಸ್ ಕೂಡ ಏನೂ ತೋರಿಸ್ತಿರ್ಲಿಲ್ಲ. ಸೊ ಏನಂತ ಅಂದ್ಕೊಂಡೆ, ಸೊ ಏನೋ ಬಿಡು, ನಾನು ಅದನ್ನು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಇದು ಹಾಕಿದ್ದೆ, ಇದು ಆರ್ಡರಲ್ಲಿ ಬರಬೇಕಿತ್ತು ಅನ್ನೋದೇ. ಬಟ್ ಅದು ಫೈನಲಿ ಬಂತು. ಅವತ್ತು ಪಾರ್ಸೆಲ್ ಇತ್ತು. ಆಚೆ ನೋಡಿದ್ರೆ ಡ್ರೆಸ್ ಹಾಕ್ಕೊಂಡು ನೋಡಿದ್ರೆ ಇಟ್ ವಾಸ್ ವೆರಿ ಗುಡ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಕ್ಯಾಶುಯಲ್ ವೇರ್ಗೆ ಚೆನ್ನಾಗಿದೆ ಮಟೀರಿಯಲ್. ಆ್ಯಂಡ್ ಆರೆಂಜ್, ಬ್ರೌನು ಇವಾಗ ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಆರೆಂಜ್ ಕಲರು, ಬ್ರೌನ್ ಕಲರ್. ಆ್ಯಂಡ್ ಈ ಪ್ಯಾಂಟು ಅಷ್ಟು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತಂದರೆ, ನಾವು ಬರೀ ಪ್ಯಾಂಟ್ ತೊಗೊತೀವಿ ಆಚೆ ಅಂತಂದ್ರೇ 600-700 ಪೇ ಮಾಡಬೇಕು. ಬಟ್ ಈ ಡ್ರೆಸ್ನ ನಾನು ಆ್ಯಕ್ಚುಲಿ 800 ರುಪೀಸ್ಗೆ ತೊಗೊಂಡೆ ಅಮೆಝಾನಲ್ಲಿ. ಆ್ಯಂಡ್ ಪಾಕೆಟ್ ಕೂಡ ಇದೆ. ಸೊ ಐ ಜಸ್ಟ್ ಲವ್ಡ್ ಇಟ್. ಯಾಕೆ ಅಂತಂದರೆ ಪ್ಯಾಂಟ್ಗೆ ನಾವು ಸಪ್ರೇಟಾಗಿ ತೊಗೊಳ್ಬೇಕು ಅಂತಂದರೆ ಆಲ್ಮೋಸ್ಟ್ ಎಷ್ಟು ಒಂದು 600-700 ಪೇ ಮಾಡಬೇಕು. 650, 599ಗಿಂತ ಕಮ್ಮಿ ಚೆನ್ನಾಗಿರೋ ಬಟ್ಟೆ ಬರೋದೇ ಇಲ್ಲ. ಸೊ ಈ ಬಟ್ಟೆನ ನಾನು
ಬೇಡ ಅಂತ ಅಂದ್ಕೊಂಡೆ, ಬಟ್ ಬಂತು. ಸೊ ನಾಳೆ ಸಂಕ್ರಾಂತಿಗೆ ಹಾಕ್ಕೊಳ್ಳೋಣ. ಪ್ರೈಸ್ ಹೇಳೋದು ಮರ್ತೋಗೋಯಿತು. ಸೊ ಇದಕ್ಕೆ ನಾನು ಈ ರಿಸೆಪ್ಷನ್ದು ಡ್ರೆಸ್ ಇದೆ ಅಲ್ಲ, ಈ ಡ್ರೆಸ್ಸಿಗೆ ಐ ಪೇಡ್ 7,500. ಮತ್ತು ಇನ್ನೊಂದು ಪಿಸ್ತಾ ಗ್ರೀನ್ ಕಲರ್ ಡ್ರೆಸ್ ಇದೆ ಅಲ್ಲ, ಸೊ ಈ ಡ್ರೆಸ್ಗೆ ಐ ಪೇಡ್ ಅರೌಂಡ್ 3,800. ಬಿಕಾಸ್ ನನಗೆ ಟೋಟಲಿ ವರ್ತ್ ಇಟ್ ಅನಿಸ್ತು. ಯಾಕೆ ಅಂದರೆ ನಾನು ಯೂಸ್ ಮಾಡೋದೇ ಒನ್ ಟೈಮ್, ಸೊ ಯಾಕೆ ಮತ್ತೆ ಅದನ್ನ ರೀಯೂಸ್ ಮಾಡಲ್ಲ, ಏನಿಲ್ಲ. ಸೊ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್.